ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿರೋ ವಿಚಾರ ಇವತ್ತು ಬರ್ತಿದೆ, ನೋಡಿ ಬನ್ನಿ. ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತುಂಬ ದಿನದಿಂದ ನಾನು ಹೇಳ್ತೀನಿ ನನ್ನ ಲೈಫಲ್ಲಿ ಏನೋ ಒಂದು ಸರ್ಪ್ರೈಸ್ ಆಗಿದೆ ಅಂತ ಹೇಳ್ತಿದ್ದೆ. ಆದರೆ ಹೇಳೋದಕ್ಕೆ ಸಮಯನೇ ಕೂಡಿ ಬಂದಿರಲಿಲ್ಲ. ಆದರೆ ಇವತ್ತು ಸಮಯ ಕೂಡಿ ಬಂದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮನೆ ಮಾಡುವಾಗ ನಾನೆಲ್ಲ ಒಡವೆಗಳನ್ನ ಕಳ್ಕೊಂಡಿದ್ದೆ. ಕಾರಣ ಬ್ಯಾಂಕಲ್ಲಿತ್ತು, ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೆ. ಆದರೆ ಅದಕ್ಕೆ ಬಡ್ಡಿ ಸಹ ಕಟ್ಟೋದಕ್ಕೆ ನನಗೆ ಶಕ್ತಿ ಇಲ್ಲ. ಜೊತೆಗೆ ನನ್ನ ಸಂಬಂಧಿಕರದು ಬೇರೆಯವ್ರದ್ದು ಸ್ವಲ್ಪ ಒಡವೆ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಆ ಒಡವೆಗೆ ಈ ಒಡವೆಗೆಲ್ಲ ಬಡ್ಡಿ ಕಟ್ಟೋದು ತುಂಬ ಕಷ್ಟ ಆಗಿತ್ತು. ಅದರಿಂದ ಒಂದು 120ರಿಂದ 125 ಗ್ರಾಮ್ ಚಿನ್ನ ಇತ್ತು, ಅದನ್ನು ಕೊಟ್ಬಿಟ್ಟಿದ್ದೆ. ಕೊಟ್ಬಿಟ್ಟು ಸಾಲ ಇಲ್ಲದೆ ಇರೋ ಜೀವನ ಮಾಡ್ಬೇಕು ಅಂದ್ಕೊಂಡು ಆರಾಮಾಗಿದ್ದೆ. ಅವತ್ತೊಂದು ದಿನ ನಾನು ಒಡವೆ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೆ. ಹೇಗೆ ಅಂತ ಹೇಳಿದ್ರೆ, ಮನೆ ಕಟ್ಟಿದ ಸಾಲ ಏನು ಇರಲಿಲ್ಲ, ಆದರೆ ಒಡವೆ ಮೇಲೆ ಇದ್ದಿದ್ದ ಸಾಲನೇ ಇದ್ದಿದ್ದು. ನನ್ನ ಒಡವೆ ಮಾತ್ರ ಆಗಿದ್ದರೆ ನಿಧಾನಕ್ಕೆ ಬಿಡಿಸ್ಕೊಬಹುದಿತ್ತು ಅಥವಾ ಬಡ್ಡಿ ಕಟ್ಕೊಂಡು ಹೋಗ್ಬೋದಿತ್ತು. ಆದರೆ ಬಡ್ಡಿ ಕಟ್ಟೋಕ್ಕೂ ಸಹ ನನ್ನ ಹತ್ರ ಅಷ್ಟೊಂದು ಸಂಪಾದನೆ ಇರಲಿಲ್ಲ. ಬೇರೆಯವ್ರದ್ದು ಒಡವೆ ಬಿಡಿಸ್ಕೊಳ್ಬೇಕಿತ್ತು. ಆವಾಗ ನಾನು ಡಿಸೈಡ್ ಮಾಡಿಕೊಂಡೆ, ಬಡ್ಡಿ ಹಿಂದೆ ಓಡೋದು ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಬೇರೆಯವ್ರ ಒಡವೆ ಕೂಡ ಬಿಡಿಸ್ಕೊಡ್ಬೇಕಾಗಿದೆ. ಅದರಿಂದ ಒಡವೆ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಕೊಡೋದಕ್ಕೂ ಮುಂಚೆ ನಾನೊಂದು ಪ್ರಯತ್ನ ಮಾಡೋಣ ಅಂತ ನನ್ನ ರಿಲೇಟಿವ್ಸ್ ಹತ್ರ ಮತ್ತು ಹತ್ತಿರದ ರಿಲೇಟಿವ್ಸ್ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಅಮೌಂಟ್ ಕೇಳಿದೆ. ಬಡ್ಡಿ ಇಲ್ದಿರೋ ಹಾಗೆ 1 ವರ್ಷದವರೆಗೆ ನನಗೆ ಸಹಾಯ ಮಾಡಿ, 1 ವರ್ಷ ಆದಮೇಲೆ ನಾನು ನಿಮಗೆ ವಾಪಸ್ ಹಣ ಕೊಡ್ತೀನಿ ಅಂತ. ಆದರೆ ಕೆಲವರು ಕೊಟ್ಟರು, ಇಲ್ಲ ಅಂತ ಅಲ್ಲ. ಕೆಲವರು ಕೊಟ್ಟಿದ್ದಕ್ಕೆ ಇಬ್ಬರು ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಹತ್ರ ಮಾಂಗಲ್ಯ ಚೈನ್ ಇದೆ. ಸೊ 1 ವರ್ಷದವರೆಗೆ ನಾನು ಅವ್ರ ಹತ್ರ ಇಟ್ಕೊಂಡು 1 ವರ್ಷ ವಾಪಸ್ ಕೊಟ್ಟಿದ್ದೀನಿ ಅವ್ರಿಗೆ ಹಣವನ್ನು. ಇನ್ನೊಬ್ಬರು ಕೊಟ್ಟಿದ್ದರು, ಅವರು 1 ಲಕ್ಷ ಕೊಟ್ಟಿದ್ದು. ಸೊ ಅದರಿಂದ ಪದಕ ಉಳಿತು, ಅಕ್ಕ ಮಾಡಿಸಿದ ಪದಕ. ಇವತ್ತು ನಾನು ಹೇಳಿದ್ದೀನಿ ನಿಮಗೆ, ಪದಕ ಮತ್ತು ಒಡವೆ ಎಲ್ಲ ಅಂದರೆ ಓಲೆ ಮತ್ತು ಉಂಗುರ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ. ಬ್ಯಾಂಕಲ್ಲಿಟ್ಟು ಮತ್ತೆ ನಾನು 1,30,000 ಸಾಲ ಮಾಡಿದೆ ಅಂತ ಹೇಳಿದ್ದೆ ನಿಮಗೆ. ಆದರೆ ಯಾಕೆ ಮಾಡಿದ್ದೆ, ಅದು ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ದೆ ಅಂತ ಕೂಡ ಹೇಳಿದ್ದೆ. ನನ್ನ ಮನೇದು ಯಾವುದು ಸಾಲ ಇರಲಿಲ್ಲ. ಧರ್ಮಸ್ಥಳ ಸಂಘದಲ್ಲಿ ಒಂದು 30,000 ತೊಗೊಂಡಿದ್ದೆ ಅಲ್ವಾ, ಅದು ಮಾತ್ರ ಸಾಲ ಇದ್ದಿತ್ತು. ಅದು ಬಿಟ್ಟು ಬೇರೆ ಯಾವುದು ಸಾಲ ಇರಲಿಲ್ಲ. ಇವಾಗ 1 ವರ್ಷ ಆಗಿದೆ, ಅದು ಕೂಡ 15,000 ಸಾಲ ತೀರಿದೆ. ಇನ್ನೊಂದು 15ರಿಂದ 19,000 ಅಂದರೆ ಬಡ್ಡಿ ಸೇರಿಸಿ ಇನ್ನೊಂದು 19,000 ಸಾಲ ಇರಬಹುದೇನೋ. ಅದು ವಾರ ಕಟ್ಕೊಂಡು ಹೋಗ್ತಾ ಇದ್ದೀನಿ. 370 ಅಂದರೆ 350 ಸಾಲಕ್ಕೆ ಹೋಗ್ತಿದೆ, 20 ರೂಪಾಯಿ ಉಳಿತಾಯಕ್ಕೆ ಹೋಗ್ತಿದೆ. ಸೊ ಕಟ್ಕೊಂಡು ಹೋಗ್ತಿದ್ದೀನಿ, ಹೇಗೋ ಮೇಂಟೈನ್ ಆಗ್ತಿದೆ. ನಾನು ನಿಜವಾಗ್ಲೂ ಆ ಟೈಮ್ನಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವರು ಹಣ ಕೊಟ್ಟಿದ್ದೆ. ಇವತ್ತು ನಾನು ಒಡವೆ ಎಲ್ಲ ಉಳಿಸ್ಕೊತಿದ್ದೆ. ಆ ನಂಬಿಕೆ ನನಗಿದೆ. ಅಂದರೆ 1 ವರ್ಷದವರೆಗೆ ನಾನು ಅವ್ರ ಹತ್ರ ಹಣ ಇಟ್ಕೊಂಡು 1 ವರ್ಷ ಆದಮೇಲೆ ನಮ್ಮ ಲೈಫಲ್ಲಿ ಏನು ಏರುಪೇರಾಗುತ್ತೋ ನೋಡ್ಕೊಂಡು ಆಮೇಲೆ ಒಡವೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರೀತಿ ಎಲ್ಲರ ಮೇಲೂ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ನಂಬಿಕೆ ಬರೋದು ತುಂಬ ಕಷ್ಟ. ನನಗೆ ಆದರೂ ಅಷ್ಟೇ. ಯಾರನ್ನಾದರೂ ಈಗ ನೋಡಿದ ತಕ್ಷಣ ಯಾರ ಮೇಲಾದರೂ ಪ್ರೀತಿ ಆಗಬಹುದೇನೋ, ಆದರೆ ಅವ್ರನ್ನ ನಂಬೋದು ತುಂಬ ಕಷ್ಟ. ಆ ಟೈಮ್ನಲ್ಲಿ ಕೋವಿಡ್ ಬೇರೆ ಇತ್ತು. ಸೊ ಅದರಿಂದ ಪಾಪ ಅವ್ರಿಗೆ ನಂಬಿಕೆ ಬರಲಿಲ್ಲ ಅನಿಸುತ್ತೆ. ನನಗೆ ಒಂದಿಬ್ಬರು ಬಿಟ್ಟರೆ ಬೇರೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಅದರಿಂದ ಒಡವೆ ಎಲ್ಲ ಕಳ್ಕೊಂಡೆ. ಅದಿರಲಿ. ಇವಾಗ ನಾನು ನಿಮಗೆ ಖುಷಿಯಾದ ವಿಚಾರ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಮತ್ತೆ ಒಡವೆ ತೊಗೊಂಡಿದ್ದೀನಿ ಅಂದರೆ ಇಷ್ಟೊಂದು ಕಷ್ಟ ಅಂತ ಹೇಳ್ತಾರೆ. ಒಡವೆ ಹೇಗೆ ತೊಗೊಂಡ್ರು ಅಂತ ನಿಮ್ಗೆ ಅನಿಸ್ತಿರಬಹುದಲ್ವಾ. ನಾನು ಇದನ್ನು ನಿಮಗೆ ಮುಂಚಿತವಾಗಿ ಹೇಳ್ತಿದ್ದೆ, ಆದರೆ ಅಪ್ಪ ತೀರ್ಕೊಂಡಿದ್ದ 1 ವರ್ಷ ಆಗಿಲ್ಲ ಅಲ್ವಾ. ನಿಮಗೆಲ್ಲ ಖುಷಿ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಬಟ್ ನಮ್ಮ ಹತ್ತಿರ ಇದ್ದಾರಲ್ವ, ನಮ್ಮ ಸಂಬಂಧಿಕರು ಅಥವಾ ರಿಲೇಟಿವ್ಸ್, ಎಲ್ಲರೂ ಹೇಳ್ತಿಲ್ಲ ನಾನು, ಕೆಲವೊಬ್ಬರು ಅವ್ರುಗಳಿನ್ನ ಅಪ್ಪ ಸತ್ತು ವರ್ಷ ಆಗಿಲ್ಲ, ಕಷ್ಟ ಅಂತ ಹೇಳ್ಕೊತಾರೆ. ಇವಳು ಹೇಗೆ ಮಾಡಿಸ್ಕೊಂಡ್ಳು ಅನ್ನೋದು ಒಂದು ಬರುತ್ತೆ ಅಂತ ನಮ್ಮಮ್ಮಗೆ ಇವತ್ತಿಗೂ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ಬಟ್ ನನಗೆ ನಿಮ್ಗೆ ಹೇಳಿಬಿಟ್ಟಿದ್ದೆ, ನಾನು ಪ್ರಾಮಿಸ್ ಮಾಡಿದ್ದೆ ನಾನು ನಿಮಗೆ ಒಂದು ಖುಷಿ ವಿಚಾರ ಹೇಳ್ತೀನಂತ. ಆದರೆ ಹೇಳೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದೆ, ಹೇಳ್ತಾ ಇದ್ದೀನಿ. ಆ ಒಡವೆ ಹೇಗೆ ಮಾಡಿಸ್ಕೊಂಡೆ ಅಂತ ಹೇಳಿದ್ರೆ, ಅಮ್ಮಂದೊಂದು ಮಾಂಗಲ್ಯ ಸರ ಇತ್ತು. ಮಾಂಗಲ್ಯ ಸರ ಅಂದರೆ ಅದು ಕಟ್ಟಾಗೋಗಿತ್ತು, 2-3 ಪೀಸ್ ಆಗಿಬಿಟ್ಟಿತ್ತು. ನಾನು ಕಷ್ಟ ಅಂತ ಹೇಳಿದಾಗ ಅವ್ರ ಹತ್ರ, ಅಮ್ಮನ ಹತ್ರ ಈಸ್ಕೊಂಡು ನಾನೇ ಇಟ್ಕೊತಿದ್ದೆ. ಬ್ಯಾಂಕ್ನಲ್ಲಿಟ್ಟು ಏನಕ್ಕಾದರೂ ವ್ಯವಹಾರ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಯಾವುದೋ ಒಂದು ಅಮೌಂಟ್ ಬರಬೇಕಿತ್ತು. ಅದಕ್ಕೂ ಕೂಡ ಅಪ್ಪನೇ ಕಾರಣ. ಅಪ್ಪನ ಕಡೆಯಿಂದಲೇ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಬಂತು. ಎಷ್ಟು ಅಂತ ನಾನು ಹೇಳೋದಕ್ಕಾಗಲ್ಲ. ಸೊ ನಾನು ಅದನ್ನು ಖರ್ಚು ಮಾಡ್ಕೊಂಡು ಬಿಡ್ತೀನಿ, ಅಂದರೆ ಮಕ್ಳಿಗೇನಾದರೂ ಮಾಡಿಬಿಡ್ತೀನಿ, ಫೀಸ್ ಏನಾದರೂ ಕಟ್ಕೊಂಡು ಬಿಡ್ತೀನಿ ಅಂತ ಅಂದ್ಕೊಂಡು ಏನು ಮಾಡಿದೆ, ಅದು ನನ್ನ ಹತ್ರ ಖರ್ಚಾಗುತ್ತೆ. ಸೊ ಅಪ್ಪನ ನೆನಪಾಗಿ ಏನಾದರೂ ಮಾಡಿಸ್ಕೋಬೇಕಂತ ನನಗನ್ನಿಸ್ತು. ಆ ಹಣಕ್ಕೆ ಒಡವೆ ಬರ್ತಿರ್ಲಿಲ್ಲ. ಅಮ್ಮನ ಹತ್ರ ಹೇಗಿರೋ ಕಟ್ಟಾಗಿರೋದು ಮಾಂಗಲ್ಯ ಚೈನ್ ಇತ್ತು. ನಾನು ಅಮ್ಮನ ಕೇಳಿದೆ, ಕೊಡಿ, ಇವಾಗ ಅದನ್ನು ಕೆಚ್ಚಸ್ ಹಾಕ್ಬಿಟ್ಟು ಮಾಡಿಸ್ಕೊತೀನಿ. ನೆಕ್ಸ್ಟ್ ನೀವೇನಾದರೂ ಮಾಡಿಸ್ಕೊಳ್ಳುವಾಗ ಅದೆಷ್ಟು ಬೆಲೆ ಬಾಳುತ್ತೆ ಅಥವಾ ಇವತ್ತೇನು ಬೆಲೆ ಬಾಳುತ್ತೆ
ಮುಂದೆ ಆ ಚಿನ್ನ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಅಮ್ಮ ಮೊದಲು ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ವರ್ಷ ಆಗಿಲ್ಲ, ಮನೆಯಿಂದ ಏನೂ ಕೊಡಬಾರ್ದು ಅಂತ ಒಪ್ಪಲಿಲ್ಲ. ಆಮೇಲೆ ನಮ್ಮ ರಿಲೇಟಿವ್ಸ್ ಒಬ್ಬರು ಕನ್ವಿನ್ಸ್ ಮಾಡಿದ್ರು ಅವನ್ನ. ಅವಳ ಪಾಪ ಎಲ್ಲ ಒಡವೆನೂ ಕಳ್ಕೊಂಡ್ಬಿಟ್ಟಿದ್ದಾಳೆ, ಕೊಡಿ ಅವಳೇನಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅಮ್ಮಂಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ನನ್ನ ಮಗಳು ಚಿಕ್ಕ ಮಗಳು ಶಾರು ಮೆಚ್ಯೂರ್ ಆದಾಗ ಅಪ್ಪ ಕೂಡ ಏನೂ ಮಾಡಿಸಿರಲಿಲ್ಲ. ಸೊ ನನ್ನ ಶಾರು ಹೆಸರಲ್ಲೇ ಕೊಡ್ತೀನಿ ತಾಯಿ, ನೀನು ಏನಾದರೂ ಮಾಡಿಸ್ಕೊ, ನನಗೆ ವಾಪಸ್ ಏನು ದುಡ್ಡು ಕೊಡೋದು ಬೇಡ ಅಂತ ಅಮ್ಮ ಕೂಡ ಹೇಳಿದ್ರು. ಅದರಿಂದ ನಾನು ಮಾಡಿಸ್ಕೊಂಡೆ. ಅದ್ರ ಜೊತೆಗೆ ಅಷ್ಟೇ ಹಣ ಸಾಕಾಗಲಿಲ್ಲ ಇದು ಮಾಡಿಸ್ಕೊಳ್ಳೋಕ್ಕೆ. ನನ್ನ ಅಪ್ಪ ಮತ್ತು ಅಮ್ಮನ ನೆನಪಾಗಿ ಸದಾ ನನ್ನ ಹತ್ರ ಇರಬೇಕಂತ ಅನ್ನಿಸ್ತು. ತುಂಬ ಕಷ್ಟ ಇತ್ತು. ಇದನ್ನು ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ನಾನು ಲೈಫ್ ಆರಾಮಾಗಿ ಲೀಡ್ ಮಾಡಬಹುದಾಗಿತ್ತು. ಆದರೆ ಕಷ್ಟದ ಜೀವನನೇ ಎದುರಿಸೋ ಅಭ್ಯಾಸ ಇದೆ. ಸೊ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಮಾಡಿಸ್ಕೊಂಡೆ. 1,30,000ಕ್ಕೆ ನಾನು ಹೇಳ್ದಲ್ವ ಪದಕ ಉಳ್ಕೊಂಡಿತ್ತು ನನ್ನ ಹತ್ರ ಅಂತ. ಪದಕ ಮತ್ತು 2 ಓಲೆಗಳಿತ್ತು. ಅದು ಓಲೆ ಮತ್ತು ಉಂಗುರ ಇಟ್ಟು 1,30,000ಕ್ಕೆ ಇಟ್ಟು ಅದನ್ನು ತಂದು ನಾನು ಮಾಡಿಸ್ಕೊಂಡೆ. ಜೊತೆಗೆ ಸಂಘದಲ್ಲೂ ನಮ್ಮ ಸ್ತ್ರೀ ಶಕ್ತಿ ಸಂಘ ಇದೆ ಅಲ್ವಾ, ಅದರಲ್ಲೂ ಒಂದು 20,000 ಅರೇಂಜ್ ಮಾಡಿಕೊಂಡೆ. ನನಗೆ ಎಷ್ಟು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ನಾನು ಸಾಲ ಮಾಡ್ಕೊಳ್ಳೋದು. ಜಾಸ್ತಿ ಮಿತಿಮೀರೆಲ್ಲ ಸಾಲ ಮಾಡ್ಕೊಳ್ಳೋದು ಅಂದರೆ ಕಷ್ಟ ಆಗುತ್ತೆ, ನನಗೂ ಗೊತ್ತಿದೆ. ಯಾಕಂದರೆ ಎಲ್ಲವನ್ನೂ ಎದುರಿಸ್ಕೊಂಡು ಬಂದಿರೋದು ನಾನು. ಮನೆ ಮಾಡಿದಾಗಲೇ ತುಂಬ ಸಾಲ ಮಾಡಿ ಆ ಸಾಲ ತೀರ್ಸೋದಕ್ಕಾಗದೆ ನಾನು ಒಡವೆ ಮಾರಿದ್ದು. ಸ್ವಲ್ಪ ಕೆಮ್ಮಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದರಿಂದ ಇದು ನಾನು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಅನ್ನೋದಕ್ಕಿಂತ ಉಳಿಸ್ಕೊಂಡಿದ್ದು. ಅಪ್ಪ ಅಮ್ಮನ ನೆನಪಲ್ಲಿ ಸದಾ ನನ್ನ ಹತ್ರ. ನೆಕ್ಸ್ಟ್ ನನ್ನ ಮಕ್ಕಳು ಮಾಡಿಸ್ಕೊಡ್ತಾರೆ ಅಥವಾ ನನ್ನ ಹಸ್ಬೆಂಡ್ ಮಾಡಿಸ್ಕೊಡ್ತಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಚೆನ್ನಾಗಿದ್ದೀನಿ ಅಂದರೆ ಅಥವಾ ನಾನು ಏನಾದರೂ ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ನನ್ನ ಅಪ್ಪ ಅಮ್ಮನೇ ಕಾರಣ. ಸೊ ನಿಮ್ಗೆ ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳಿ. ನಾನು ಆಲ್ರೆಡಿ ಮದುವೆನಲ್ಲಿ ಹಾಕ್ಕೊಂಡಿದ್ದೆ, ಆದರೆ ಯಾರೂ ಕೇಳಿಲ್ಲ ಇದು ಯಾರ್ದು ಅಂತ. ಯಾಕೆಂದರೆ ಗೊತ್ತಿರುತ್ತೆ ಎಲ್ಲರಿಗೂ ಕಷ್ಟ ಇದರಲ್ಲಿ ಮಾಡಿಸ್ಕೊಳ್ಳುವಷ್ಟು ಶಕ್ತಿ ಇಲ್ಲ ಅಂತ. ಸೊ ಯಾರೂ ಕೇಳಿಲ್ಲ, ಯಾವುದೋ ಈಸ್ಕೊಂಡು ಹಾಕ್ಕೊಂಡಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಸೊ ಯಾರೂ ಕೇಳಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲ ತೋರಿಸ್ತೀನಿ. ಈಗ ಸುಮ್ಮನೆ ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀನಿ ಹೇಗಿದೆ ಅಂತ ಹೇಳಿ. ಇದು ಆಲ್ರೆಡಿ ನನ್ನ ಫ್ರೆಂಡ್ ಅಣ್ಣನ ಮದುವೆಯಲ್ಲಿ ಹಾಕ್ಕೊಂಡಿದ್ದೆ, ನೀವೆಲ್ಲ ನೋಡಿರ್ತೀರಾ. ಅದೇ ಫುಲ್ ಕ್ಲಿಯರಾಗಿ ಕಾಣಿಸಿಲ್ಲ ಅಂದ್ಕೊತೀನಿ ಅಲ್ಲಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲ ತೋರಿಸ್ತೀನಿ. ಚೈನ್ ಹಾಕ್ಸ್ಕೊಂಡಿಲ್ಲ, ದಾರ ಹಾಕ್ಸ್ಕೊಂಡಿದ್ದೀನಿ. ಹಿಂದೆಗಡೆ ಒಂದು 5-6 ಗ್ರಾಮಲ್ಲೆಲ್ಲ ಆಗಿಬಿಡುತ್ತೆ. ಆದಾಗ ಸಮಯ ಆದಾಗ ಮಾಡಿಸ್ಕೊಂಡ್ರಾಯ್ತು, ಅಂದರೆ ಅನುಕೂಲ ಆದಾಗ ಮಾಡಿಸ್ಕೊಂಡ್ರಾಯ್ತು. ನಾನು ಇದನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಸಹ ತೋರಿಸ್ತೀನಿ ನಿಮಗೆ. ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಜಾಸ್ತಿ ಹರಳೆಲ್ಲ ಇಲ್ಲ, ಫುಲ್ ಪ್ಲೇನ್ ಇದೆ. ಎಲ್ಲೋ ಒಂದು ಹರಳಿದೆ ಅಷ್ಟೇ. ಎಲ್ಲರೂ ಲಕ್ಷ್ಮೀದು ಇಷ್ಟಪಡ್ತಾರೆ. ನನಗೆ ಎಲ್ಲರ ಥರ ಲಕ್ಷ್ಮೀದು ಇರುತ್ತಲ್ಲ ಅಂತ ಹೇಳಿ ಪೆಂಡೆಂಟ್ ನಾನು ಬೇರೆ ಥರ ಇರೋದು ತೊಗೊಂಡೆ. ಇದು ತೊಗೊಂಡಿದ್ದು ಜಾನ್ವರಿಯಿಂದ ನಾನು ಹಾಕ್ಕೊಂಡು ಇಲ್ಲ, ಇದು ಅಮ್ಮನ ಮೇಲೆ ಇಟ್ಬಿಟ್ಟಿದೆ. ಪಾಪ ಅಮ್ಮ ವರ್ಷ ಆಗೋದಕ್ಕೂ ಮುಂಚೆ ಮಾಡಿಸ್ಕೊಂಡೆ ಹಾಗೆ ಹೀಗೆ ಅಂತ ಬೇಜಾರು ಮಾಡ್ಕೊತಾರೆ ಅಂತ ನಾನು ಅಮ್ಮನ ಮೇಲೆ ಇಟ್ಬಿಟ್ಟಿದ್ದೆ. ನಾನು ಮಾಡಿಸ್ಕೊಂಡಾಗ ಚಿನ್ನ 5,850 ಏನೋ ಇತ್ತು, ಆದರೆ ಇವಾಗ 6,000 ಚಿಲ್ಲರೆ ಆಗಿಬಿಟ್ಟಿದೆ. ಸೊ ನಾನು ಒಡವೆ ಇಟ್ಟಿದ್ದೇನು ತೊಂದರೆ ಇಲ್ಲ ಅಂದ್ಕೊತೀನಿ, ಬಿಡಿಸ್ಕೊಬಹುದು. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು. ಇದುವರೆಗೂ ನನಗೆ ಕಷ್ಟ ಅಂತಲೇ ಹೇಳ್ತಿದ್ದೆ ನಿಮಗೆ. ಅಂದರೆ ಕಷ್ಟ ಅಂದರೆ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶಕ್ಕಲ್ಲ. ನಾನು ಹೇಳ್ತಿದ್ದೆ ಜೀವನ ಬದಲಾಗ್ತಿರುತ್ತೆ, ಯಾವಾಗ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಇದ್ದೆ. ಇನ್ನು ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾವೇನೋ ಸಂಪಾದನೆ ಮಾಡಿಬಿಟ್ಟಿದ್ದೀವಿ ಅಂತ ಅಲ್ಲ. ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕಾಗತ್ತೆ. ನಾವೇನೋ ಕಳ್ಕೊತಾ ಇದ್ದೀವಿ ಲೈಫಲ್ಲಿ. ಆದರೆ ಇದು ನಾನು ಈಗಲೇ ಹೇಳೋ ಆಗಿಲ್ಲ. ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಬೇಜಾರಾಗುತ್ತೆ, ನನ್ನ ಹಸ್ಬೆಂಡ್ಗಿರ್ಬೋದು, ನಮ್ಮ ಅತ್ತೆಗಿರ್ಬೋದು, ಇವಳೇ ಹೇಳ್ಕೊತಿದ್ದಾಳೆ ಅಂತ. ಬಟ್ ಒಂದು ವಿಚಾರ ಅದು ಬಂದ ಮೇಲೆ ಇಡೀ ಊರಿಗೆ, ಒಬ್ಬರು ಗೊತ್ತಾಯ್ತು ಅಂದರೆ ಇಡೀ ಊರಿಗೆ ಗೊತ್ತಾಗುತ್ತೆ, ಒಬ್ಬರು ರಿಲೇಟಿವ್ಸ್ ಗೊತ್ತಾಯಿತು ಅಂದರೆ ಇಡೀ ರಿಲೇಟಿವ್ಸ್ಗೆ ಗೊತ್ತಾಗುತ್ತೆ ಏನೋ. ಬಟ್ ನಾನು ಹೇಳಿದ್ರದ್ದು ಏನಾಗುತ್ತೆ ಅಂದರೆ ಇವಳೇ ಹೇಳಿದ್ದು ಅನ್ನೋ ಥರ ಆಗ್ಬಿಡುತ್ತೆ. ಸೊ ನಾನು ಇವಾಗ ಹೇಳಲ್ಲ. ಇದು ಕೂಡ ನಾನು ಹೇಳಿರಲಿಲ್ಲ, ಬಟ್ ಇವತ್ತು ಹೇಳಿದ್ದೀನಿ. ಆ ವಿಷಯ ಕೂಡ ಹೇಳ್ತೀನಿ. ಗೀತಾ ಸಿಸ್ಟರ್, ನೀವು ಕೇಳ್ತಿದ್ರಿ ಐಶುಗೆ ಫೀಸ್ ಕಟ್ಟೋದಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ. ನಾನು ಅಂದ್ಕೊಂಡಿದ್ದೆ ಈ ಒಡವೆ ಇತ್ತಲ್ವ, ಇದನ್ನು ಫಸ್ಟ್ ಇಟ್ಟು ಅಂದರೆ ಅಡ್ಬಿಟ್ಟು ಅದರಲ್ಲಿ ಬಂದಿದ್ದ ಹಣ್ಣಲ್ಲಿ ಕಟ್ಟೋಣ ಫೀಸು, ನೆಕ್ಸ್ಟಿಂದ ಲೋನ್ ಹಾಕ್ಸೋಣ ಬ್ಯಾಂಕಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಯಾವುದೂ ಆಗ್ತಿಲ್ಲ. ಅಂದರೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿರಲ್ಲ. ಅದರಿಂದ ನಾನು ನಿಮಗೇನು ಹೇಳಿರಲಿಲ್ಲ.
ಬಟ್ ಇವತ್ತು ನಾವು ಸಾಲ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ನಾವೇನೋ ಕಳ್ಕೊತಾ ಇದ್ದೀವಿ. ಸೊ ಅದರಿಂದ ಅವಳಿಗೆಲ್ಲ ಫೀಸ್ ಆಗುತ್ತೆ. ನಾನು ಹೇಳಿದೆ ಅಲ್ವ, ಮುಂದಿನ ಜೀವನ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ನಾನೇ ಸೋತ್ಬಿಟ್ಟೆ. ಆಗಲಿ ಏನಾಗುತ್ತೋ ಆಗಲಿ, ಇಷ್ಟೊಂದು ಕಷ್ಟಪಟ್ಕೊಂಡು ಜೀವನ ಮಾಡೋದು ಬೇಡ, ಏನೋ ಒಂದು ಆಗಲಿ ಅಂದ್ಕೊಂಡು ನಾನೇ ಸುಮ್ಮನೆ ಆಗಿದ್ದೀನಿ. ಅದು ಏನು ಅನ್ನೋದನ್ನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆದರೆ ಇವಾಗ ಸಮಯ ಅಲ್ಲ ಅದು ಹೇಳೋದಕ್ಕೆ. ಐಶು ಕಾಲೇಜಿಗೆ ಸೇರಿಸಾದ್ಮೇಲೆ ಹೇಗೆ ಸೇರಿಸಿದ್ವಿ ಅಂತ ನಾನು ನಿಮ್ಗೆ ಹೇಳಲೇಬೇಕಲ್ವ. ಸೊ ಆ ಟೈಮ್ನಲ್ಲಿ ಹೇಳ್ತೀನಿ. ಈ ಒಡವೆ ಮಾಡಿಸ್ಕೊಂಡಿರೋದು ತುಳಸಿನಲ್ಲಿ, ಮೈಸೂರು ತುಳಸಿನಲ್ಲಿ. ನಾವೆಲ್ಲ ಭೀಮದಲ್ಲೇ ತೊಗೊತಿದ್ದಿದ್ದು. ನನಗೆ ಯಾಕೋ ಅವತ್ತು ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ತುಳಸಿನಲ್ಲಿ ತೊಗೊಂಡಿದ್ದು. ಈ ಒಡವೆ ತೊಗೊಂಡಿರೋದು ನಿಮಗೆಲ್ಲ ಖುಷಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ನಾನು ಯಾವತ್ತೂ ಯಾರಿಗೂ ಕೊಡೋದಿಲ್ಲ. ಅಂದರೆ ನನಗೆ ನನ್ನ ಜೀವನ ಪೂರ್ತಿ ನಾನು ಇಟ್ಕೊತೀನಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ ಹೆಸರಾಗಿ ನನ್ನ ಹತ್ರ ಇರಲೇಬೇಕಿದು. ನಮ್ಮ ಅಪ್ಪ ಅಮ್ಮನ ನೆನಪಾಗಿ ನನಗೆ ಇರಲೇಬೇಕು. ಸೊ ನನ್ನ ಅಪ್ಪ ನನ್ನ ಒಡವೆ ಕಳ್ಕೊಂಡೆ ಅನ್ನೋ ಯೋಚನೆಯಲ್ಲೇ ಸ್ವಲ್ಪ ಹುಷಾರಿಲ್ಲ ತಪ್ಪಿಟ್ರು ಅವರು. ಒಡವೆ ಎಲ್ಲ ಅಂದರೆ ಅವ್ರು ನನ್ನ ಮಗಳಿಗೆ ಮಾಡಿಸ್ಕೊಟ್ಟಿದ್ರಲ್ವ, 32 ಗ್ರಾಮ್ದು ಮುರಳಿದ ಚೈನ್ ತುಂಬ ಚೆನ್ನಾಗಿತ್ತು, ಫ್ಯಾನ್ಸಿ ಚೈನ್ ಅದು. ಸೊ ಅದನ್ನು ಕಳ್ಕೊಂಡೆ ಅಂತ ನಮ್ಮಪ್ಪ ಯಾವಾಗಲೂ ಬೇಜಾರು ಮಾಡ್ಕೋತಿದ್ರು, ನೀನು ಮಾಡಿಸ್ಕೊಟ್ಟಿದ್ದೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತ. ಸೊ ಅವ್ರ ನೆನಪಾಗಿ ನನಗೆ ಇರಲೇಬೇಕು. ಸೊ ಇದು ನಾನು ನಾನು ಯಾರು ಕೇಳಿದ್ರು ಒಡವೆ ಹಾಕೊಳ್ಳೋಕೆ ಕೊಟ್ಬಿಡ್ತಿದ್ದೆ. ಬಟ್ ನಾನು ಒಡವೆ ಇಲ್ಲದೆ ಇರುವಾಗಲೇ ನನಗೆ ಅನಿಸಿದ್ದು, ನಾವು ಯಾವ್ದಾದ್ರು ಕೇಳೋದಕ್ಕಾಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಅದೇ ಡ್ರೆಸ್ ಹಾಕ್ಕೊಂಡು, ಯಾಕೆಂದರೆ ಒಡವೆ ಹಾಕ್ಕೊಳ್ಳಿಲ್ಲ ಅಂದರೆ ಸೀರೆಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಆಮೇಲೆ ಕೂದಲಿಲ್ಲ ಅಂತ ಅಂದ್ಕೊಂಡು ಎಷ್ಟೋ ಫಂಕ್ಷನ್ಗಳಿಗೆ ಅದೇ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಡ್ರೆಸ್ಸಿಗೆ ಒಡವೆ ನೀಡಿರೋದಿಲ್ಲ ಅಂತ, ಡ್ರೆಸ್ಗಳಿಗೆ ಒಡವೆ ಅವಶ್ಯಕತೆ ಇರೋದಿಲ್ಲ, ಹೋಗ್ಬಿಡ್ಬೋದು ಅಂದ್ಕೊಂಡು ಹೋಗಿದ್ದೀನಿ. ಇದಿದ್ರೂ ಕೂಡ ನಾನು ಹಾಕ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಹೇಳೋದನ್ನೆಲ್ಲ ಅಮ್ಮಂಗೆ ಹೇಳ್ಕೊಳ್ಳೋದು ಇಷ್ಟ ಇರಲಿಲ್ಲ. ಸೊ ನಾನು ಇದುವರೆಗೆ ಹೇಳಿರಲಿಲ್ಲ. ಇನ್ಮೇಲೆ ನಾನು ಹಾಕ್ಕೊತೀನಿ, ಸೀರೆ ಹಾಕ್ಕೊಂಡಾಗ ಇದನ್ನು ಹಾಕ್ಕೊತೀನಿ. ನಂದು ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವ, ಅಕ್ಕ ಮಾಡಿಸ್ಕೊಟ್ಟಿದ್ದು ಪದಕ ಮತ್ತು ಒಂದೆರಡು ರಿಂಗ್ ಇದೆ, ಅದು ನಿಮಗೆ ತೋರಿಸಿಲ್ಲ. ಮತ್ತು ಒಂದೆರಡು ಜೊತೆ ಓಲೆ ಇದೆ, ಸಣ್ಣ ಜುಮ್ಕಿ ಮತ್ತು ಇನ್ನೊಂದು ಫ್ಯಾನ್ಸಿ ಓಲೆ ಇದೆ. ಅದನ್ನು ಬಿಡಿಸ್ಕೊಂಡು ಬಂದಾಗ ಅದನ್ನು ಕೂಡ ಬಿಡಿಸ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅಂದರೆ ಒಂದು 6 ತಿಂಗಳು ಮೇಲೆ ಆಗಬಹುದೇನೋ. ಬಿಡಿಸ್ಕೊಂಡು ಬಂದ ತಕ್ಷಣ ಅದು ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು 1 ಗ್ರಾಮ್ ಮಾಡಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ. ಇದು ಕೂಡ ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಸಂಪಾದನೆ ಮಾಡಿ ಮಾಡಿಸಿರೋದಲ್ಲ. ಇದು ಅಮ್ಮನ ಮಾಂಗಲ್ಯ ಚೈನ್. ಅಂದರೆ ಅಮ್ಮನ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡ್ಬಿಟ್ರೆ ಅಮ್ಮಂಗೇನು ಮಾಡಿಸ್ಕೊಳ್ಳೋದಿಲ್ವಾ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಮ್ಮನ ಹತ್ರ ಮತ್ತೊಂದು ಮಾಂಗಲ್ಯ ಚೈನ್ ಇತ್ತು. ಸೊ ಅದನ್ನು ಹಾಕ್ಕೊಂಡಿದ್ದಾರೆ ಅಮ್ಮ. ಅದರಿಂದ ಇದು ವೇಸ್ಟಾಗಿ ಮನೇಲಿತ್ತು. ವೇಸ್ಟಾಗಿ ಅಂತ ಹೇಳಿದ್ರೆ ಕಟ್ಟಾಗಿತ್ತಲ್ವ. ಸೊ ಮನೇಲಿ ಸುಮ್ಮನೆ ಇಟ್ಟಿದ್ರು. ಅದು ಹೇಗಿದ್ರು ಕೆಚ್ಚಿಸ್ ಹಾಕಿ ಬೇರೆ ಏನಾದರೂ ಮಾಡಿಸ್ಕೊಬೇಕಿತ್ತು. ಅದರಿಂದ ನಾನೇ ಮಾಡಿಸ್ಕೊತೀನಿ ಕೊಡಿ ಅಂತ ಕೇಳಿದೆ, ಅಮ್ಮ ಕೊಟ್ಟರು. ಸೊ ಮಾಡಿಸ್ಕೊಂಡೆ. ನನಗೇನು ಅನ್ನಿಸ್ತು ಅಥವಾ ಇರೋ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಅಮ್ಮನ ಮಾಂಗಲ್ಯ ಚೈನ್ ಜೊತೆಗೆ ನಂದು ಒಂದು ಸಣ್ಣದು ಉಂಗುರ ಇತ್ತು. ಅಂದರೆ ಒಂದು 2.5 ಗ್ರಾಮ್ ಉಂಗುರ ಇತ್ತು. ಅಕ್ಕ ತೀರೋದಾಗ ಒಬ್ಬಳೇ ಅದೇ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದು. ಅದಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಅದನ್ನು ಕೂಡ ಇದ್ರ ಜೊತೆ ಕೆತ್ತಿಸಿ ಹಾಕಿದ್ದೀನಿ. ಎಲ್ಲವನ್ನೂ ಹೇಳಿ ಇದೆಷ್ಟು ಗ್ರಾಮ್ ಇದೆ ಅಂತ ಹೇಳದೇ ಇದ್ದರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ಗೊತ್ತು. ಸೊ ಇದು 49 ಗ್ರಾಮ್ ಇದೆ. ಮಧ್ಯ ಸಣ್ಣ ಅರಳಿದೆ ಅಲ್ವಾ, ರೆಡ್ ಕಲರ್ ಅರಳು, ಅದನ್ನೆಲ್ಲ ತೆಗೆದ್ರೆ 47 ಗ್ರಾಮ್ ಬರುತ್ತೆ. ಇಲ್ಲ ಅಂದರೆ ಎಲ್ಲ ಸೇರಿಸಿ ಒಟ್ಟು 49 ಗ್ರಾಮ್ ಇದೆ. ಇದನ್ನು ನಾನು ಮಾಡಿಸ್ಕೊಂಡಾಗ 3,32,000 ಆಗಿತ್ತು. ಅಂದರೆ ನಾನು ಟೋಟಲ್ ರೇಟ್ ಹೇಳ್ತಿರೋದು. ಅಮ್ಮನ ಮಾಂಗಲ್ಯ ಚೈನ್ ಎಲ್ಲ ಕೊಟ್ಟು ಮೇಲೆ ನಾನು ಸ್ವಲ್ಪ ಹಣ ಕೊಟ್ಟಿದ್ದು. ಈ ಲಾಂಗ್ ಚೈನ್ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಜೀವನದಲ್ಲಿ ಏನೇ ಏರಾಗಲಿ ಏನೇ ಪೇರಾಗಲಿ ಪ್ರತಿಯೊಂದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋ ಆಸೆ ಇದೆ. ಇದ್ದಾಗ ಹಿಗ್ದೆ, ಇಲ್ಲದೆ ಇರುವಾಗ ಕುಗ್ದೆ, ಎಲ್ಲವನ್ನೂ ಹೊಂದಾಣಿಕೆಯಿಂದ ನಡೆಸ್ಕೊಂಡು ಹೋದಾಗ ಮಾತ್ರ ಜೀವನ ಸುಂದರವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮಲ್ಲಿ ಒಳ್ಳೆ ಮನಸ್ಸಿದ್ರೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಧನ್ಯವಾದಗಳು.